ನೋಡಿ, ನಿನ್ನೆ ನಡೆದಂತ ಭೀಕರ ಘಟನೆ, ಕಂಡು ಕೇಳರಿಯದ ಘಟನೆಗೆ ನೋಡಿ ಈ ಕಾಶ್ಮೀರ ಸಾಕ್ಷಿಯಾಗಿತ್ತು. 25 ವರ್ಷದಲ್ಲಿ ಯಾರು ಪ್ರವಾಸಿಗರಿದ್ದಾರೆ ಅವರನ್ನ ನೋಡಿ ಅಥವಾ ಅವರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರೋದು ನಿನ್ನೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ಉಗ್ರ ಪಿಪಾಸುಗಳೇನಿದ್ದಾರೆ, ರಕ್ತ ಪಿಪಾಸುಗಳನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸ್ ಹಾಗೆ ಆರ್ಮಿ ಸಿಬ್ಬಂದಿ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಈಗ ಅವರನ್ನ ಹುಡುಕೋದು ಮತ್ತೆ ಅವ್ರು ಎಲ್ಲಿದ್ದಾರೆ ಅನ್ನುವ ಶೋಧ ಕಾರ್ಯಾಚರಣೆ ಭರದಿಂದ ಸಾಗಿದೆ. ನೋಡಿ, ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಈ ಬೈರನ್ ವ್ಯಾಲಿ ಏನಿದೆಯಲ್ಲ ಆ ಒಂದು ಸ್ಥಳಕ್ಕೆ ಹೋಗುವಂತ ಮಾರ್ಗ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಇದು ಮುಖ್ಯ ರಸ್ತೆ, ನ್ಯಾಷನಲ್ ಹೈವೇ ಆದ್ರೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಇಲ್ಲಿ ಕಂಪ್ಲೀಟ್ಲಿ ರಿಸ್ಟ್ರಿಕ್ಟೆಡ್ ರಸ್ತೆ ಇದು. ಯಾಕಂತ ಹೇಳಿದ್ರೆ ಈ ಮಾರ್ಗವಾಗಿ ಯಾವುದೇ JNK ರಿಜಿಸ್ಟ್ರೇಷನ್ ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳನ್ನ ಓಡಾಟಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಇದು ಬೇರೆ ದಿನಗಳಲ್ಲಿ ಇದು ಗಿಜಿಗುಡುವಂತ ಜನಸಂಖ್ಯೆ ಇಲ್ಲಿ ಇರುತ್ತೆ, ಆದ್ರೆ ಇವತ್ತು ಮಾತ್ರ ಯಾವುದೇ ಜನಸಂದಣಿ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ರೀತಿಯ ಈ ತಂತಿಗಳನ್ನ ಹಾಕಿ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿರುವಂತ ಸೇನಾ ಸಿಬ್ಬಂದಿ ಮತ್ತೆ ಇಲ್ಲಿರುವಂತ ಬಂದೋಬಸ್ತ್ಗೆ ಇರುವಂತ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಡೆತ್ ಆದ್ರಲ್ಲ 30 ಜನ, ಆ 30 ಜನ ಯಾರು ಏನು ಎತ್ತ ಅವರ ಮನೆಯವರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡುವ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ. ಏನು ಆಂಬ್ಯುಲೆನ್ಸ್ ಗಳ ಸೈರನ್ಗಳು ಮುಳುಗ್ತಾ ಇದೆ, ಆಂಬ್ಯುಲೆನ್ಸ್ ಗಳ ಓಡಾಟವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಗಾಯಗೊಂಡವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಅದೆಲ್ಲದರ ಹೊರತಾಗಿ ಯಾವ ರಾಜ್ಯಗಳಿಂದ ಪ್ರವಾಸಿಗರು ಬಂದು ನಿನ್ನೆ ದುರಂತದಲ್ಲಿ ಮೃತಪಟ್ಟಿದ್ರು ಆಯಾ ರಾಜ್ಯಗಳ ಅಧಿಕಾರಿಗಳು ಮತ್ತೆ ಅಲ್ಲಿನ ತಂಡಗಳು ಬಂದು ಇವತ್ತು ಬಾಡಿಯನ್ನ ಐಡೆಂಟಿಫೈ ಮಾಡಿ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆಯೂ ಕೂಡ ಇಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಸೇನಾ ಸಿಬ್ಬಂದಿಗಳಿಗೆ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಈ ಘಟನೆಗೆ ಕಾರಣವಾದಂತ ರಕ್ತ ಪಿಪಾಸುಗಳನ್ನ ಬಿಡುವಂತ ಪ್ರಶ್ನೆಯೇ ಇಲ್ಲ. ಅವರನ್ನ ಮಟ್ಟ ಹಾಕೋದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸುಮಾರು ತಂಡಗಳಲ್ಲಿ ಈಗ ಆರ್ಮಿ ಸಿಬ್ಬಂದಿ ನಿನ್ನೆ ಘಟನೆ ಆಯ್ತಲ್ಲ ಆ ಸ್ಥಳವನ್ನ ಸಂಪೂರ್ಣವಾಗಿ ಸುತ್ತುವರೆದಿದ್ದಾರೆ. ಅಲ್ಲಿ ಯಾವುದೇ ವ್ಯಕ್ತಿಗೆ ಹೋಗೋದಕ್ಕೆ ಬರೋದಕ್ಕೆ ಅವಕಾಶವೇ ಇಲ್ಲ. ನೋಡಿ, ಈ ಒಂದು ಏರಿಯಾ ಗಮನಿಸ್ತಾ ಇದ್ರಲ್ಲ, ಇಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿದ್ದಾವೆ, ಜನರ ಓಡಾಟವೇ ಇಲ್ಲ. ಸಂಪೂರ್ಣವಾಗಿ ಇಲ್ಲಿರುವಂತ ಪೊಲೀಸ್ ಸಿಬ್ಬಂದಿ ಎಲ್ಲರನ್ನು ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದವರು ಸ್ವಿಟ್ಜರ್ಲ್ಯಾಂಡ್, ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಅಥವಾ ಸ್ವರ್ಗ ಅಂತ ಹೇಳಿ ಕರಿತಾ ಇದ್ದಂತ ಈ ಕಾಶ್ಮೀರ ನಿನ್ನೆ ಆದಂತ ಘಟನೆ ನಂತರ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿದೆ. ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಕ್ಕೆ ಬಂದಂತ ಯಾರು ಪ್ರವಾಸಿಗರಿದ್ದಾರೆ ಅವರೆಲ್ಲರೂ ಕೂಡ ಖಾಸಗಿ ಹೋಟೆಲ್ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಅಷ್ಟು ಆತಂಕದ ವಾತಾವರಣ ಅಂತೂ ಖಂಡಿತ ಇದೆ. ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅದೆಲ್ಲವನ್ನ ಹೋಗಲಾಡಿಸೋದಕ್ಕೆ ಈಗ ಸೈರನ್ಗಳ ಮೂಲಕ ಏನು ಆರ್ಮಿ ಸಿಬ್ಬಂದಿ ಇಲ್ಲಿ ಓಡಾಡ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ನಿನ್ನೆ ಘಟನೆ ಆಯ್ತಲ್ಲ, ಸುಮಾರು 2:30-3 ಗಂಟೆ ಸುಮಾರಿಗೆ ಅವರೆಲ್ಲರೂ ಕೂಡ ಆ ಒಂದು ಸುಂದರ ಕ್ಷಣವನ್ನ ಅನುಭವಿಸ್ತಾ ಇದ್ರು. ಆ ಸಮಯದಲ್ಲಿ ಬಂದಂತ 5 ಜನ ರಕ್ತ ಪಿಪಾಸುಗಳು ಏಕಾಏಕಿ ಅಟ್ಯಾಕ್ ಮಾಡಿ ಸುಮಾರು 30 ಜನರ ಮಾರಣ ಹೋಮಕ್ಕೆ ಕಾರಣ ಆದಂತ ಆ ರಕ್ತ ಪಿಪಾಸುಗಳನ್ನ ಇವತ್ತು ಬಹುಶಃ ಮಟ್ಟ ಹಾಕ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇದಕ್ಕೆ ತೆಗೆದುಕೊಳ್ಳುವಂತ ಪ್ರತೀಕಾರ ನೀವು ಮುಟ್ಟಿ ನೋಡುವ ಹಾಗಿರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದರ ಹೊರತಾಗಿ ಮೊದಲು ಸರ್ಜಿಕಲ್ ಸ್ಟ್ರೈಕ್ ಆದಾಗ 16 ಜನರನ್ನ ಕೊಂದು ಮುಗಿಸಿದ್ರಲ್ಲ, ಅದಾದ ನಂತರ 40 ಜನರನ್ನು ನಮ್ಮ ಸೇನಾ ಸಿಬ್ಬಂದಿಯನ್ನ ಇವರು ಪುಲ್ವಾಮಾ ಅಟ್ಯಾಕ್ ನಲ್ಲಿ ಈ ರೀತಿಯಾಗಿ ಅವರು ಮಾರಣ ಹೋಮ ಮಾಡಿದಾಗ ನಾವು ತೆಗೆದುಕೊಂಡಂತ ರಿವೆಂಜ್ ಇತ್ತಲ್ಲ, ಅದೆಲ್ಲದರ ಹೊರತಾಗಿ ಈಗ ನೀವೇನೀಗ ಈ ಒಂದು ಕುಕೃತ್ಯವನ್ನ ಎಸಗಿದ್ದೀರಿ, ನಿಮ್ಮನ್ನ ನಿರ್ನಾಮ ಮಾಡಿ ಬಿಡ್ತೀವಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ದೇಶವೇ ಇವತ್ತು ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಾಗಿ ನಿಂತ್ಕೊಂಡಿದೆ. ಪಕ್ಷಾತೀತವಾಗಿ ಈ ಘಟನೆಯನ್ನ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಆ ಮೂಲಕ ಅಮೆರಿಕ ಸೇರಿದಂತೆ ರಷ್ಯಾ ಸೇರಿದಂತೆ ಇನ್ನು ಸೌದಿ ಅರೇಬಿಯಾದ ರಾಜಕುಮಾರನು ಕೂಡ ಈ ಘಟನೆಯನ್ನ ಖಂಡಿಸಿರೋದ್ರಿಂದಾಗಿ ಜಾಗತಿಕವಾಗಿಯೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಶಕ್ತಿ ಬಂದಂಗಾಗಿದೆ. ಹಾಗೆ ರಿಪಬ್ಲಿಕ್ ಕನ್ನಡ ಕ್ಷಣದ ಅಪ್ಡೇಟ್ ಅನ್ನ ಗ್ರೌಂಡ್ ನಲ್ಲಿದ್ದು ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕನ್ನಡದ ಯಾವೊಂದು ಚಾನಲ್ ಕೂಡ ಈ ಹಂತದವರೆಗೆ ಅಥವಾ ಇಲ್ಲಿವರೆಗೂ ತಲುಪುವಂತ ಪ್ರಯತ್ನವನ್ನ ಮಾಡಿಲ್ಲ. ಆದ್ರೆ ನಮ್ಮ ನೈತಿಕತೆ, ನಮ್ಮದು ದೇಶ ಮೊದಲು, ದೇಶದ ಸಾರ್ವಭೌಮತೆ, ದೇಶದ ಭದ್ರತೆ, ದೇಶದ ಇಂಥ ಭಯೋತ್ಪಾದಕ ಕೃತ್ಯಗಳನ್ನ ಮಟ್ಟ ಹಾಕುವಂತಹ ಈ ದೇಶ ತೆಗೆದುಕೊಳ್ಳುವಂತ ನಿರ್ಧಾರಗಳು, ಅದು ಭಯೋತ್ಪಾದಕರ ಮುಖವಾಡವನ್ನ ಜನರಿಗೆ ತಲುಪಿಸುವುದು ಅಥವಾ ಮುಖವಾಡವನ್ನ ತೆರೆದಿಡುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಈ ಕಾಶ್ಮೀರ ನಿನ್ನೆ ಅಟ್ಯಾಕ್ ಆದಂತ
ಸ್ಥಳದಲ್ಲೇ ಇದ್ದು ಇವತ್ತು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಆರ್ಮಿ ಆಪರೇಷನ್ ಬರದಿಂದ ಸಾಗಿದೆ. ಬಹುಶಃ ಈ ಘಟನೆಯಿಂದ ಆಗುವಂತ ಇಂಪ್ಯಾಕ್ಟ್ ಬಹುಶಃ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಈ ನಪುಂಸಕರಿಗೆ ನೀಡುತ್ತೆ ಅನ್ನೋದ್ರಲ್ಲಿ, ಈ ದೇಶ ನೀಡುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ನೋಡಿ, ನಿನ್ನೆ ನಡೆದಂತ ಭೀಕರ ಘಟನೆ, ಕಂಡು ಕೇಳರಿಯದ ಘಟನೆಗೆ ನೋಡಿ ಈ ಕಾಶ್ಮೀರ ಸಾಕ್ಷಿಯಾಗಿತ್ತು. 25 ವರ್ಷದಲ್ಲಿ ಯಾರು ಪ್ರವಾಸಿಗರಿದ್ದಾರೆ ಅವರನ್ನ ನೋಡಿ ಅಥವಾ ಅವರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರೋದು ನಿನ್ನೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ಉಗ್ರ ಪಿಪಾಸುಗಳೇನಿದ್ದಾರೆ, ರಕ್ತ ಪಿಪಾಸುಗಳನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸ್ ಹಾಗೆ ಆರ್ಮಿ ಸಿಬ್ಬಂದಿ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಈಗ ಅವರನ್ನ ಹುಡುಕೋದು ಮತ್ತೆ ಅವ್ರು ಎಲ್ಲಿದ್ದಾರೆ ಅನ್ನುವ ಶೋಧ ಕಾರ್ಯಾಚರಣೆ ಬರದಿಂದ ಸಾಗಿದೆ. ನೋಡಿ, ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಈ ಬೈರನ್ ವ್ಯಾಲಿ ಏನಿದೆಯಲ್ಲ ಆ ಒಂದು ಸ್ಥಳಕ್ಕೆ ಹೋಗುವಂತ ಮಾರ್ಗ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಇದು ಮುಖ್ಯ ರಸ್ತೆ, ನ್ಯಾಷನಲ್ ಹೈವೇ ಆದ್ರೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಇಲ್ಲಿ ಕಂಪ್ಲೀಟ್ಲಿ ರಿಸ್ಟ್ರಿಕ್ಟೆಡ್ ರಸ್ತೆ ಇದು. ಯಾಕಂತ ಹೇಳಿದ್ರೆ ಈ ಮಾರ್ಗವಾಗಿ ಯಾವುದೇ JNK ರಿಜಿಸ್ಟ್ರೇಷನ್ ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳನ್ನ ಓಡಾಟಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಇದು ಬೇರೆ ದಿನಗಳಲ್ಲಿ ಇದು ಗಿಜಿಗುಡುವಂತ ಜನಸಂಖ್ಯೆ ಇಲ್ಲಿ ಇರುತ್ತೆ, ಆದ್ರೆ ಇವತ್ತು ಮಾತ್ರ ಯಾವುದೇ ಜನಸಂದಣಿ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ರೀತಿಯ ಈ ತಂತಿಗಳನ್ನ ಹಾಕಿ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿರುವಂತ ಸೇನಾ ಸಿಬ್ಬಂದಿ ಮತ್ತೆ ಇಲ್ಲಿರುವಂತ ಬಂದೋಬಸ್ತ್ಗೆ ಇರುವಂತ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಡೆತ್ ಆದ್ರಲ್ಲ 30 ಜನ, ಆ 30 ಜನ ಯಾರು ಏನು ಎತ್ತ ಅವರ ಮನೆಯವರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡುವ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ. ಏನು ಆಂಬ್ಯುಲೆನ್ಸ್ ಗಳ ಸೈರನ್ಗಳು ಮುಳುಗ್ತಾ ಇದೆ, ಆಂಬ್ಯುಲೆನ್ಸ್ ಗಳ ಓಡಾಟವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಗಾಯಗೊಂಡವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಅದೆಲ್ಲದರ ಹೊರತಾಗಿ ಯಾವ ರಾಜ್ಯಗಳಿಂದ ಪ್ರವಾಸಿಗರು ಬಂದು ನಿನ್ನೆ ದುರಂತದಲ್ಲಿ ಮೃತಪಟ್ಟಿದ್ರು, ಆಯಾ ರಾಜ್ಯಗಳ ಅಧಿಕಾರಿಗಳು ಮತ್ತೆ ಅಲ್ಲಿನ ತಂಡಗಳು ಬಂದು ಇವತ್ತು ಬಾಡಿಯನ್ನ ಐಡೆಂಟಿಫೈ ಮಾಡಿ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆಯೂ ಕೂಡ ಇಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಸೇನಾ ಸಿಬ್ಬಂದಿಗಳಿಗೆ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಈ ಘಟನೆಗೆ ಕಾರಣವಾದಂತ ರಕ್ತ ಪಿಪಾಸುಗಳನ್ನ ಬಿಡುವಂತ ಪ್ರಶ್ನೆಯೇ ಇಲ್ಲ. ಅವರನ್ನ ಮಟ್ಟ ಹಾಕೋದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು ತಂಡಗಳಲ್ಲಿ ಈಗ ಆರ್ಮಿ ಸಿಬ್ಬಂದಿ ನಿನ್ನೆ ಘಟನೆ ಆಯ್ತಲ್ಲ ಆ ಸ್ಥಳವನ್ನ ಸಂಪೂರ್ಣವಾಗಿ ಸುತ್ತುವರೆದಿದ್ದಾರೆ. ಅಲ್ಲಿ ಯಾವುದೇ ವ್ಯಕ್ತಿಗೆ ಹೋಗೋದಕ್ಕೆ ಬರೋದಕ್ಕೆ ಅವಕಾಶವೇ ಇಲ್ಲ. ನೋಡಿ, ಈ ಒಂದು ಏರಿಯಾ ಗಮನಿಸ್ತಾ ಇದ್ರಲ್ಲ, ಇಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿದ್ದಾವೆ, ಜನರ ಓಡಾಟವೇ ಇಲ್ಲ. ಸಂಪೂರ್ಣವಾಗಿ ಇಲ್ಲಿರುವಂತ ಪೊಲೀಸ್ ಸಿಬ್ಬಂದಿ ಎಲ್ಲರನ್ನು ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ. ಮತ್ತೆ ಮತ್ತೊಂದು ಕಡೆಯಲ್ಲಿ ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದವರು ಸ್ವಿಟ್ಜರ್ಲ್ಯಾಂಡ್, ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಅಥವಾ ಸ್ವರ್ಗ ಅಂತ ಹೇಳಿ ಕರಿತಾ ಇದ್ದಂತ ಈ ಕಾಶ್ಮೀರ ನಿನ್ನೆ ಆದಂತ ಘಟನೆ ನಂತರ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿದೆ. ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯಗಳಿಂದ ಪ್ರವಾಸಕ್ಕೆ ಬಂದಂತ ಯಾರು ಪ್ರವಾಸಿಗರಿದ್ದಾರೆ ಅವರೆಲ್ಲರೂ ಕೂಡ ಖಾಸಗಿ ಹೋಟೆಲ್ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಅಷ್ಟು ಆತಂಕದ ವಾತಾವರಣ ಅಂತೂ ಖಂಡಿತ ಇದೆ. ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅದೆಲ್ಲವನ್ನ ಹೋಗಲಾಡಿಸೋದಕ್ಕೆ ಈಗ ಸೈರನ್ಗಳ ಮೂಲಕ ಏನು ಆರ್ಮಿ ಸಿಬ್ಬಂದಿ ಇಲ್ಲಿ ಓಡಾಡ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ನಿನ್ನೆ ಘಟನೆ ಆಯ್ತಲ್ಲ, ಸುಮಾರು 2:30-3 ಗಂಟೆ ಸುಮಾರಿಗೆ ಅವರೆಲ್ಲರೂ ಕೂಡ ಆ ಒಂದು ಸುಂದರ ಕ್ಷಣವನ್ನ ಅನುಭವಿಸ್ತಾ ಇದ್ರು. ಆ ಸಮಯದಲ್ಲಿ ಬಂದಂತ 5 ಜನ ರಕ್ತ ಪಿಪಾಸುಗಳು ಏಕಾಏಕಿ ಅಟ್ಯಾಕ್ ಮಾಡಿ ಸುಮಾರು 30 ಜನರ ಮಾರಣ ಹೋಮಕ್ಕೆ ಕಾರಣ ಆದಂತ ಆ ರಕ್ತ ಪಿಪಾಸುಗಳನ್ನ ಇವತ್ತು ಬಹುಶಃ ಮಟ್ಟೆ ಹಾಕ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇದಕ್ಕೆ ತೆಗೆದುಕೊಳ್ಳುವಂತ ಪ್ರತೀಕಾರ ನೀವು ಮುಟ್ಟಿ ನೋಡುವ ಹಾಗಿರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದರ ಹೊರತಾಗಿ ಮೊದಲು ಸರ್ಜಿಕಲ್ ಸ್ಟ್ರೈಕ್ ಆದಾಗ 16 ಜನರನ್ನ ಕೊಂದು ಮುಗಿಸಿದ್ರಲ್ಲ, ಅದಾದ ನಂತರ 40 ಜನರನ್ನು ನಮ್ಮ ಸೇನಾ ಸಿಬ್ಬಂದಿಯನ್ನ ಇವರು ಪುಲ್ವಾಮಾ ಅಟ್ಯಾಕ್ ನಲ್ಲಿ ಈ ರೀತಿಯಾಗಿ ಅವರು ಮಾರಣ ಹೋಮ ಮಾಡಿದಾಗ ನಾವು ತೆಗೆದುಕೊಂಡಂತ ರಿವೆಂಜ್ ಇತ್ತಲ್ಲ, ಅದೆಲ್ಲದರ ಹೊರತಾಗಿ ಈಗ ನೀವೇನೀಗ ಈ ಒಂದು ಕುಕೃತ್ಯವನ್ನ ಎಸಗಿದ್ದೀರಿ, ನಿಮ್ಮನ್ನ ನಿರ್ನಾಮ ಮಾಡಿ ಬಿಡ್ತೀವಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ದೇಶವೇ ಇವತ್ತು ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಾಗಿ ನಿಂತ್ಕೊಂಡಿದೆ. ಪಕ್ಷಾತೀತವಾಗಿ ಈ ಘಟನೆಯನ್ನ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಆ ಮೂಲಕ ಅಮೆರಿಕ ಸೇರಿದಂತೆ ರಷ್ಯಾ ಸೇರಿದಂತೆ ಇನ್ನು ಸೌದಿ ಅರೇಬಿಯಾದ ರಾಜಕುಮಾರನು ಕೂಡ ಈ ಘಟನೆಯನ್ನ ಖಂಡಿಸಿರೋದ್ರಿಂದಾಗಿ ಜಾಗತಿಕವಾಗಿಯೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಶಕ್ತಿ ಬಂದಂಗಾಗಿದೆ. ಹಾಗೆ ರಿಪಬ್ಲಿಕ್ ಕನ್ನಡ ಕ್ಷಣದ ಅಪ್ಡೇಟ್ ಅನ್ನ ಗ್ರೌಂಡ್ ನಲ್ಲಿದ್ದು ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕನ್ನಡದ ಯಾವೊಂದು ಚಾನೆಲ್ ಕೂಡ ಈ ಹಂತದವರೆಗೆ ಅಥವಾ ಇಲ್ಲಿವರೆಗೂ ತಲುಪುವಂತ ಪ್ರಯತ್ನವನ್ನ ಮಾಡಿಲ್ಲ. ಆದ್ರೆ ನಮ್ಮ ನೈತಿಕತೆ, ನಮ್ಮದು ದೇಶ ಮೊದಲು,
ದೇಶದ ಸಾರ್ವಭೌಮತೆ, ದೇಶದ ಭದ್ರತೆ, ದೇಶದ ಇಂಥ ಭಯೋತ್ಪಾದಕ ಕೃತ್ಯಗಳನ್ನ ಮಟ್ಟ ಹಾಕುವಂತಹ ಈ ದೇಶ ತೆಗೆದುಕೊಳ್ಳುವಂತ ನಿರ್ಧಾರಗಳು, ಅದು ಭಯೋತ್ಪಾದಕರ ಮುಖವಾಡವನ್ನ ಜನರಿಗೆ ತಲುಪಿಸುವುದು ಅಥವಾ ಮುಖವಾಡವನ್ನ ತೆರೆದಿಡುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಈ ಕಾಶ್ಮೀರ ನಿನ್ನೆ ಅಟ್ಯಾಕ್ ಆದಂತ ಸ್ಥಳದಲ್ಲೇ ಇದ್ದು ಇವತ್ತು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಆರ್ಮಿ ಆಪರೇಷನ್ ಬರದಿಂದ ಸಾಗಿದೆ. ಬಹುಶಃ ಈ ಒಂದು ಘಟನೆ, ಈ ಘಟನೆಯಿಂದ ಆಗುವಂತ ಇಂಪ್ಯಾಕ್ಟ್ ಬಹುಶಃ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಈ ನಪುಂಸಕರಿಗೆ ನೀಡುತ್ತೆ ಅನ್ನೋದ್ರಲ್ಲಿ, ಈ ದೇಶ ನೀಡುತ್ತೆ ಅನ್ನೋದ್ರಲ್ಲಿ ನೋ ಡೌಟ್.